ಈಗ 90 ಈ ಬ್ಯಾಸಿಗೆ ಸಲುವಾಗಿ ನಾವ ಹಾಂ ಈಗ 65 70 ಬ್ಯಾಸಿಗೆ ರೀ ಅಣ್ಣ ರೀ ರೇಟ್ ಇದು ಅಡಾಲಾಗೈತ್ರಿ ಅದ ನಾವು ಒಟ್ಟ ಭಾಳ ಮೆಸಂಗಿಲ್ಲ ಹಾಂ ರೀ ತಿಂಗಳ 1.5 ತಿಂಗಳ ಹಾಂ ರೀ ಬಿಟ್ರೆ 2 ತಿಂಗಳ ಅವಂದ್ರ 30 ಕಿಲೋ ಇದ್ದಿದ್ದ ಹಾಂ ಅಣ್ಣಾಜಿ ಒಂದು 2 ಉಸಿಗೆ ಅಂದ್ರೆ 20 ಕಿಲೋ ಬರೋದೇ ನಾವು ಹಾಂ ಆಟೋ ಸೊರಗೋದು ಒಮ್ಮೆ ರೀ ಒಮ್ಮೆ ವಿಕಾಸ ಆಗಿ ಬಿಡ್ತಾರ ಹಾಂ ರೀ ಅದೊಂದು ಭಾಳ ಡೇಂಜರ್ ಕುದ್ರಾಗ ಈ ಹಾಯ್ ದೋಸ್ತರ ಟಗರ್ ಫಿಲ್ಮ್ ಟಗರ್ ಮಾಲಕ ನಮಸ್ಕಾರ ಅಣ್ಣಾರ ನೋಡ್ರಿ ನಾವಿಲ್ಲಿ ಜಸ್ಟ್ ಸಂಗಿನಕಿರಿ ಬಂದ್ ನೋಡ್ರಿ ಸಂಗಿನಕಿರಿ ಇಲ್ರಿ ಮಾಳಗೋಳ ತೋಟದಾಗ್ರಿ ಇವ್ರಿ ಕುರಿ ಫಾರ್ಮ್ ಅದಿರಲ್ಲ ಅಂದ್ರ ಟಗರ್ ಮರಿಗಳು ಎಳಗ್ ಮರಿಗಳು ಫಾರ್ಮ್ ರೀ 70-80 ಟಗರ್ ಮರಿಗಳು ಇರ್ತಾವ್ರಿ ಅಣ್ಣಾರ ಇವ್ರು ಯಾವಾಗ ತಂದಿರ್ತಾರೋ ಯಾಟಕ್ ಮಾಡ್ತಾರೋ ಅನ್ನೋದು ಎಲ್ಲಾ ಮಾಹಿತಿ ತಿಳ್ಕೊಂಡ್ ಬರ್ರಿ ಅಣ್ಣಾರ ಅಣ್ಣಾರ ನಮಸ್ಕಾರ ರೀ ನಮಸ್ಕಾರ ಅಣ್ಣಾರ ನಿಮ್ ಪರಿಚಯ ಅಣ್ಣ ಮೊದಲ ಬೆಳಗಾವಿ ಜಿಲ್ಲಾ ಗೋವಾರ ತಾಲೂಕು ಸಂಗನಕೆರೆ ಅಣ್ಣ ಹಾ ಅಣ್ಣ ಹನುಮಂತ ಮಾಲೆಗಳು ಅಂತೇಳಿ ಮಾತಾಡೋಣ ಹಾ ಅಣ್ಣ ಅಣ್ಣಾರ ನಿಮ್ ಪೈಲಕ ನಿಮ್ಮ ಮರಿಗಳು ಎಟ್ಟದಣ್ಣ ನಾನು ಮಾಡಾಕಂತ ಈಗ 4-5 ವರ್ಷ ಆತ್ರಿ ಹಾ ಅಣ್ಣ ಫಸ್ಟ್ನೇ ಬ್ಯಾಚ್ ನಾವು 35 ಮರಿ ಹಾಕಿದ್ರಿ ಹಾ ಅಣ್ಣ 35 ಮರಿಯಿಂದ 45 55 ಹಾ 60 ಹಾ 70 ಹಾ 70ರಿಂದ 95 ಹಾಕಿದ್ರಿ ಈ ಶೆಡ್ನ್ಯಾಗ ಹಾ ರೀ ಈಗ 90 ಈ ಬ್ಯಾಸಿಗೆ ಸಲುವಾಗಿ ನಾವ ಹಾ ಈಗ 65 70 ಬ್ಯಾಸಿಗೆ ರೀ ಅಣ್ಣ ರೀ ರೇಟ್ ಇದು ಅಡಾಲಾಗೈತ್ರಿ ಅದ ಇದ 15-30 ಶೆಡ್ ರೀ ಹಾ ಅಣ್ಣ ಹೊರಗ 5 ಫೂಟ್ ಐತಿ ಈಗ ಶೆಡ್ ಅಂತ ಐತ್ರಿ ಹಾ ಸೈಜ್ ರೀ 39 ಫೂಟ್ ಐತ್ರಿ ಅದು ಹ್ಮ್ ಡೇ ಮೇಸಿಂದ ಹೊರಗ ಡೇ ಮೇಸೋದು ಹಾ ಮೇಲೆ ಕಚ್ಚಾ ಹೊರಗೆ ಬಿಡೋದು ಹಾ ಮತ್ತೆ ನೈಟ್ಲಿ ವಸ್ತಿ ಆಗ್ತಾವ್ರಿ ಹಾ ರೀ ಅಲ್ಲಿ 7ರಿಂದ 11 ಕಾಲ ಮೇಸೋದು ಹ್ಮ್ 11 ಗಂಟೆಗೆ ಹಾಕೋದು ಹೊಳ್ಳಿ 6 ಗಂಟೆ ಹೊಳ್ಳಿ ಮುಸುರಿ ಹಾಕಿ ಹೊಳ್ಳಿ ಒಳಗೆ 6 ಗಂಟೆಗೆ ಬಿಡೋದು ಒಳಗೆ ಹಾ ನೀವು ಪೈಲಾಕ ಮರಿಗಳು ತರಬೇಕಾರ ಎಷ್ಟು ಅಮೌಂಟ್ ತರ್ತೀರ ನೀವು ನಾವಣ್ಣ ಈಗ ಸಣ್ಣ ಮರಿ 6,000 8,000 ಮರಿ ಕೊಟ್ಟ ನಾಶ ಮಾಡ್ಕೊಳಂಗಿಲ್ಲ ಹಾ 10,000 10,000 ಹಾ 9,000 ಈ ನೀವು ಕಂಕಿಸಿಂದ ಹಾ ನಾವು ಒಟ್ಟ ಭಾಳ ಮೆಸಂಗಿಲ್ಲ ಹಾ ರೀ ತಿಂಗಳ 1.5 ತಿಂಗಳ ಹಾ ರೀ ಬಿಟ್ರೆ 2 ತಿಂಗಳ ಅಂದ್ರೆ ಒಂದು ತಿಂಗಳಿಗೆ ಅಂದ್ರೆ ಅಂದಾಜು ಎಷ್ಟು ಲಾಭ ಆಗ್ಬೋದು ರೀ ನಾನು ಒಂದು ತಿಂಗಳಿಗೆ ಒಂದು ಮರಿಗೆ 1,000 ರೂಪಾಯಿ ಖರ್ಚಾಕೈತೇನೆ 1,000 ಖರ್ಚು ಆಗೈತೆ ರೀ ಪೇಡ ಹಾ ರೀ ಗೊಂಜಾಳ ಗೋಧಿ ಹಾ ರೀ ಮತ್ತು ಹೊಟ್ಟ ಎಲ್ಲ ಕುಡಿದು 1,000 ರೂಪಾಯಿ ಖರ್ಚಾಕೈತೇನ ಹಾ ಒಂದು 12,000 13,000 15,000 ಹಾ ಒಂದು ಮರಿಗೆ ಲಾಭ ಸಿಗೈತೆ ಆನಂತರ ಅಣ್ಣ ಮತ್ತು ನೀವು ಮರಿಗಳನ್ನ ಅಂದ್ರೆ ಎಂಥ ಕ್ಯಾಂಪ್ ತೊಗೊಂಡ್ರೆ ಚಲೋಣ ಅಣ್ಣಾಜಿ ಬೀಳು ತೊಗೊಂಡ್ರೆ ಚಲೋಣ ನಾವೀಗ ಮೇಸಕೈತೆ 5-6 ವರ್ಷ ಆತ್ಲ ಹಾಂ ಅಣ್ಣ ಕೆಂಪು ಮರಿ ಒಳಗೆ ಸಿಗ್ಸಕೊಂಡ್ರ ನಾವು ಹಾಂ ಒಟ್ಟಿಗೆ ಎಲ್ಲರೂ ಒಟ್ಟು ಕೆಂಪ ಮೇಯ್ಸ್ತಾರಣ್ಣ ನೀವು ಕೆಂಪ ಮೇಸ್ತಾನ ಹಾಂ ಆಕ್ಚುಲಿ ಕೆಂಪನ ಹ್ಞೂ ಈಗ ವ್ಯಾಪಾರ ಕಡೆ ಹಿಂಗೆ ಮಿಕ್ಸ್ ಬರ್ತಾರ ನಾವು ಅವ್ರೇನ್ ಮಾಡ್ತಾರ ಒಂದೆರಡು ಹಾಕಿ ಕೊಡ್ತಾರ ಕೆಂಪ ಬೀಳು ಹಾಂ ಈ ಥರ ಬರೋ ನಾವು ಹೌದು ಅಣ್ಣಾಜಿ ಮರಿಗಳು ತಂದ್ಕೊಡೋಣ ಅವಕ್ಕೇನ ಟಾನಿಕ್ ಹಾಕ್ಬೇಕು ಏನೋ ಅವಕ್ಕೆ ಜಂತಿ ಅನ್ನೋದು ಏನೋ ಹಾಕ್ತಾರಣ್ಣ ನಾವು ಮೊದಲು ತನಕಿಸಿಂದ ಮೊದಲ ಜಂತಿ ನೋಸು ಹಾಕೋಬೇಕಣ್ಣ ಹಾಂ ಅಣ್ಣ ಜಂತಿ ನೋಸು ಹಾಕ್ಸ್ಕೊಂಡ ಶೆಡ್ ಎಲ್ಲ ಅಂದ್ಕೊಂಡ್ ಬೆಳಕ ಹಾಂ ಅಣ್ಣ ಆನಂತರ ಟಾನಿಕ್ ಹಾಕ್ಬೇಕು ಹಾಂ ಮತ್ತೆ ರೀ ಅದಕ್ಕೆ ಮತ್ತೆ ಕಾಲು ಬೆನ್ನಿ ಬಳಿ ಬರ್ದಂಗ PPR ಇಂಜೆಕ್ಷನ್ ಹಾಂ ರೀ ಮತ್ತೆ ನಮ್ಗೆ ಏನ್ ಬೇಕ ನಾವು ಮರಿ ನಮ್ಮ ಕೈ ಇಟ್ಕೋಬೇಕಂದ್ರ ಮೊದಲ ಅದಕ್ಕೆ ಏನ್ ಮಾಡಿ ಏನಾಕೈತಿ ಮೊದಲ ರೆಡಿ ಮಾಡ್ಕೊಂಡು ಮರಿ ರೆಡಿ ಮಾಡ್ಕೊಂಡ ನಂತರ ಪಿಡ್ ಚಾಲು ಮಾಡೋದು ನಾವು ನೀವು ಮೊದಲ ಪಿಡ್ ಚಾಲು ಮಾಡಿದ್ರೆ ಅಂದಾಜು ಕಾಡಕತ್ತಾವ ಹಾಂ ರೀ ರೋಗ ಬರಾಕತ್ತೈತಿ ಮೊದಲ ರೋಗ ಬರ್ದಾಗ ಮಾಡ್ಕೊಂಡ್ ಕಿಸಿಂದ ಅಂತ ಮರಿ ರೆಡಿ ಮಾಡೋದು ಅಣ್ಣ ಮತ್ತೆ ಇವಕ್ಕೆ ಟಾನಿಕ್ ಏನ ಯಾವಾಗ ಹಾಕ್ತಾರಣ್ಣ ನಾವು ಬೆಳಿಗ್ಗೆ ಟೈಮ್ ಆಗ್ತದೆ ಬೆಳಗಿನ ಟೈಮ್ ಹಾಕೋದು ಬೆಳಿಗ್ಗೆ ಟಾನಿಕ್ ಹಾಕಿ ಹಾಂ ಕಾಳ ಮುಸುರಿ ಹಾಕ್ತಾರ ಹಾಂ ಪೈಲ ಬೆಳಿಗ್ಗೆ ಅದಕ್ಕೂ ಟಾನಿಕ್ ಹಾಕೋದಣ್ಣ ಟಾನಿಕ್ ಹಾಕ್ತಾರ ಖಾಲಿ ಹೊಟ್ಟೆ ಹಾಕ್ತಾರೆ ಚಲೋ ಹತ್ರ ಹಾಂ ಖಾಲಿ ಹೊಟ್ಟೆ ಹಾಕ್ತೇವೆ ನಾವು ಅನ್ನಾರ ಇವ್ನು ತಂದು 2 ತಿಂಗಳು ಆಯ್ತು ಇನ್ನು ಎಷ್ಟು ಕೇಳತ್ತಾರ ಇವನ್ನ ನಮ್ಗಿದ 22 ಸೈದ್ರಿ ಅಣ್ಣ ಹಾಂ ತಂದ್ರಿ ಇವ್ನು ಮರಿಗಳು ಬರೀ ತಂದು 22 ಸೈದ್ರಿ ಹಾಂ 11,500 ಪಟ್ಟಿಗಿದ್ರೆ ಅಲ್ಲ 72 ಮರಿ ರೀ ತರೋ ಮೂಮೆಂಟ್ಗೆ ರೀ ಹಾಂ 72 ಮರಿ 11,000 ರೂಪಾಯಿ ಆಗ್ಯಾವ ರೀ ಹಾಂ ಈಗೇನು ಎಷ್ಟು ಕೇಳತ್ತಾರ ನೀವು ಅಣ್ಣ ಈಗ ಒಂದು 13,500 ಹಾಂ 1,000 ಮಾಡ್ಬೋದು ಅಣ್ಣಾರ ನೀವೇ ಕೊಡ್ತೀರ ನಾನು ನೀವೇ ಪ್ಯಾಟಿಗೆ ಹೋಗಿ ತೊಗೊಂಡೋಕಿರಣ್ಣ ಏನಿಲ್ಲ ನಾವು ತಗೋರ್ಗೆ ಪ್ಯಾಟಿಗೆ ಹೋಗಿ ಮಾರ್ಕೆಟ್ ಹೋಗಿ ಎಲ್ಲ ಸಟ್ ಮಾಡ್ಕೊಂಡು ತೊಗೊಂಡ್ಬಿಡ್ತಾರ ಹಾಂ ಇಲ್ಲಿ ವ್ಯಾಪಾರ ಏನೈತಿ ಮರಿ ಬಿಡಲ್ಲ ವ್ಯಾಪಾರನ ಇಲ್ಲೇ ಬರ್ತಾರ ರೈತರ ಇಲ್ಲಿ ನಮ್ಮ ಲೋಕಲ್ ಎಲ್ಲ ಕಡೆಗೆಲ್ಲ ಭಾಳ ಬಂದಾರ ಒಬ್ರು ಬಿಟ್ರು 10 ಮಂದಿ ಬಂದು ಕಿಶನ್ ನೋಡಿ ಕಿಶನ್ ನಮ್ 2,000 ಐತಿ ಅವ್ರಿಗೆ ಕೊಡ್ತೇವೆ ನಾವು ಹಿಂಗೈತೆ ಅಣ್ಣಾರ ಈ ಟಗರ್ ಮರಿ ಒಳಗ ದೊಡ್ಡ ರೋಗ ಯಾವ್ದಣ್ಣ ಅಣ್ಣ ರೋಗ ಅನ್ನಕಿತನು ಒಂದು ಪಪ್ಸ್ ರೋಗ ಬರೋದಣ್ಣ ಹಾಂ ಪಪ್ಸ್ ರೋಗ ಬರ್ತಂದ್ರ ಮರಿ ಅದಕ್ಕೇನ ಒಂದು ಹುಸಿ 1 ಫೇಲ್ ಆಗ್ಬೋದು 2 ಫೇಲ್ ಆಗ್ಬೋದು ಮರಿ ಅಣ್ಣ ಈಗ 30 ಕಿಲೋ ಇದ್ದಿದ್ದ ಅಣ್ಣಾಜಿ ಒಂದು 2 ಹುಸಿಗೆ ಅಂದ್ರೆ 20 ಕಿಲೋ ಬರೋದೇ ನಾನು ಆಟೋ ಸೊರಗೋದು ಒಮ್ಮೆ ಒಮ್ಮೆ ವಿಕಾಸ ಆಗಿ ಬಿಡ್ತಾರ ಅದೊಂದು ಭಾಳ ಡೇಂಜರ್ ಕುದ್ರಾಗ ಈ ಟಗರ್ ಮರಿ ಪಿ ಇದ್ರೊಳಗ ಅಂದ್ರ ರೀ ಫಾರ್ಮ್ನವ್ರಿಗೆಲ್ಲ ಭಾಳ ಎಚ್ಚರಿಕೆ ಅಂದ ಅದೊಂದು ರೋಗ ಮೇಂಟೈನ್ ಮಾಡ್ರಿ ಅದೊಂದ್ ರೋಗ ಬರ್ತಾರೆ ಹಂಗೇನ್ ಮಾಡಿದ್ರ ಅದನ್ನ ಇಲ್ಲ ಮಗು ಲಘು ಮಂದಕ್ಷಿಣ ವಿಚಾರ ಮಾಡ್ಕೊಂಡ ಅದಕ್ಕ ಏನ್ ಮಾಡ್ಬೇಕಲ್ಲ ಅದಕ್ಕೆಲ್ಲ ಅದು ಸಹ ಮಾಡೇ ಬಿಡುದ್ರಣ ಒಟ್ಟ ಹಿಂದ ಕಾಕೊಂಡ್ ಕೂತ್ರಿ 1 ರಿಂದ 9 ಕಾರಣ ಹರಡೋದಿರೋದ ಹಾಕಿದ್ರದ ಹಾ ರೀ
ಆದ್ರೆ ನೀವು ನುಕ್ಸಾನ್ ಆಗಬೇಡ್ರಿ. ಅಣ್ಣಾರ ಇದ್ರಿ ನೆಲ ಮೇಲೆ ಇದ್ರ ಚಲೋನು ಅಣ್ಣ ಅಂಟಾಸ್ ಬಿಡೋದ್ರ ಚಲೋನ್ರಿ? ಅಣ್ಣ ಇದ ಹೊಸವಾಯಿ ಮಾಡೋರಿಗೆ ಹಾ ಮಾಡೋದು ನೆಲದ ಮ್ಯಾಗ ಬೇಸಿ ನೀವು ಸಿಕ್ಸ್ ಕಂಡು ಬರಕ ಆ ನಂತರ ನೀವು ನೆಲದ ಮ್ಯಾಗ ಇವತ್ತು ಮಾಡಿ ಆ ನಂತರ ನೀವು ಹೈಟ್ ಮ್ಯಾಗ ಮಾಡ್ಬೋದು. ನೀವು ಮೊದಲ ಹೈಟ್ ಮಾಡಿ ಕಿಶನ್ದ ನುಕ್ಸಾನ್ ಕಂಡು ಆ ತಲಗ ಬಿಡ್ರಿ, ತಲಗ ಸಿಕ್ಸ್ ಕಂಡು ಆ ನಂತರ ಹೈಟಾಗಿ ಮಾಡ್ರಿ. ಈ ತರ ಮಾಡ್ಬೇಕಣ್ಣ. ಅನುಭವ ಐತಿ. 100 ಮೀಟರ್ ಮಾಡ್ಬೋದು, 200 ಮೀಟರ್ ಮಾಡ್ಬೋದು ಅಂತೇಳಿ 20 ಲಕ್ಷ ಖರ್ಚು ಮಾಡಿ ಹೈಟ್ಯಾಕ್ ಮಾಡಿ ಅದ್ರಾಗ ನುಕ್ಸಾನ್ ಮಾಡ್ಬೇಡ್ರಿ. ಮೊದಲ ಸಕ್ಸಸ್ ಕಂಡ ಅದ್ರ ಹೈಟ್ಯಾಕ್ ಶೆಡ್ ಆಗಿ ಸಕ್ಸಸ್ ಕಂಡ್ರಿ. ಇಷ್ಟ ಹೇಳಕ ಅಣ್ಣ ನೀವು ಮರುಗೋ ಕಾಲಾಗ ಜಗಳ ಯಾಕೆ ಹೋದ್ರಣ್ಣ? ಅಣ್ಣ ಜಗಳ ಅಂದ್ರ ನಾವ್ ಗೊಬ್ಬರ ಮಾಡೋ ಸಲುವಾಗಿ ಜಗಳ ಮಾಡಿದ್ವಿ ನಾವು. ಹಿಂದ್ ಬೇರೆ ಒಂದ 500 ಪೆಂಡಿ ಕಟ್ಸಿವ್ರಿ ನಾವ. ಅದ ಏನ್ ಮಾಡ್ತೀವಿ, ಒಂದ್ 2 ವರ್ಷ ಬಿಟ್ಬಿಟ್ಟ ಒಂದ್ 2 ಪೆಂಡಿ ಜಗಳ ಹೋಗಿದ್ರಣ್ಣ. ವಾರಕ್ಕ 2 ವರ್ಷ ಏನ್ ಮಾಡ್ತಾನ ಫುಲ್ ಪೌಡರ್ ಆಗೈತಣ್ಣ. ಫುಲ್ ಪೌಡರ್ ಎಲ್ಲ ಕ್ಲೀನ್ ಮಾಡಿ ಮತ್ತ ಹೊಸ 2 ಪೆಂಡಿ ಹೋಗೋದ ಮತ್ತೆ ಬಿಡ್ತಾರ ನಾವು. ಗೊಬ್ಬರ ಹೊಲ ಜಾಸ್ತಿ ಇದಾರ ಗೊಬ್ಬರ ಮಾಡೋ ಪ್ರಯತ್ನ ಮಾಡ್ತಾರ. ನಮ್ದು ಅದಕ್ಕೆ ಏನ್ ಮಾಡ್ತಾರ ಗೊಬ್ಬರ ರೆಡಿ ಮಾಡೋ ಸಲುವಾಗಿ ಪೆಂಡಿ ಕಟ್ಸಿ ಮರಿಕಾಲ ತುಳಿಸಿ ಆನ ತಿಪ್ಪಿ ಹೋಯ್ತಾನ. ಅಣ್ಣಾರ ಈಗ ಸಗಣಿ ಹಿಕ್ಕಿ ಕಾಳ ಅಣ್ಣ ಒಂದ್ ಡೇಬ್ ಹೆಂಗೈತೆ? ಇದ 4 5 ಸಾವಿರ ಕೊಡ್ತಾರ ನಾವು. 4 5 ಸಾವಿರ ಫುಲ್ ಪ್ಯೂರ್ ಪೌಡರ್ ಇದಾರಲ್ಲ ಹಿಕ್ಕಿ ಕುಡಿ 4 5 ಸಾವಿರ ಕೊಡ್ತಾರ. ಅಣ್ಣಾರ ಇವಕ್ಕ ಮರಿಗಳಿಗೆ ರೋಗ ಬಾಗೋದು ಬರೋದ್ಲಣ್ಣ? ರೋಗ ಬರತ್ರಿ? ರೋಗ ಬರ್ತೈತ್ರಿ. ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಬತ್ನರ ಮರಿಗೂ ಬಾಳ ಲಾಸ್ ಆಗ್ತಾವ್ರಿ. ಇದ್ರಾಗ ಎಷ್ಟ್ ಲಾಭ ಐತ್ರಲ್ಲ ಅದ್ರಾಗ ಅಷ್ಟ ನುಕ್ಸಾನ್ ಐತ್ರಿ. ಮತ್ ನಾ ಒಮ್ಮೆ ಮೇಸ್ತಂಬ ಅಂತೇಳಿ ಖರ್ಚು ಮಾಡಿ ಮಳಿ ಶೆಡ್ ಹಾಕಿ ಒಂದ್ ರೂಮ್ ಮರಿ ಹಾಕಿ ಅದ್ರ ನುಕ್ಸಾನ್ ಕಂಡ ಶೆಡ್ ಬಿಡುದು ಮರಿ ನುಕ್ಸಾನ. ಈ ತರ ಎಷ್ಟು ಮಂದಿ ಹಾಕಿದಾರೆ. ಇದ್ರಾಗ ಶೆಡ್ ಮಾಡಂದ್ರ ಮೊದಲ 10 ಮರಿಯಿಂದ ಸಕ್ಸಸ್ ಕಂಡ 10 ರಿಂದ 20, 20 ರಿಂದ 40 ಈ ತರ ಮಾಡ್ಬೇಕ್ರಿ. ಮತ್ ನಾ ಮೇಸ್ತರು ಎಲ್ಲ ಗೊತ್ತೈತಿ ಬಾ ಅಂತ ಹೇಳಿ ಒಮ್ಮೆ 100 ಹಾಕಿ 10 ವರ್ಷ ಖರ್ಚು ಮಾಡಿ ಶೆಡ್ ಹಾಕಿ ನುಕ್ಸಾನ್ ಆಗಬೇಡ್ರಿ. ಅಣ್ಣಾರ ನೀವು ಇದನ್ನ ಟಗರ್ ಮರಿ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೆಂಗ ಹಠ ತೊಡಿತಾನ? ಹಠ ಮೊದಲು ನಾ 35 ಮರಿ ಸಕ್ಸಸ್ ಕಂಡಿಲ್ಲ. ಅದ ಸಕ್ಸಸ್ ನಾವ್ ಜಾಸ್ತಿ ಮಾಡ್ಕೊತ ಬಂದ ನಾವು ಸಕ್ಸಸ್ ಕಂಡಿದ್ವಿ. ಕಂಡುದ್ರ ಇದ್ರಾಗ ನಮ್ಮ ಅಣ್ಣವ್ರು ಕೂಡ ಗೌರ್ಮೆಂಟ್ ಜಾಬ್ ಮಾಡ್ತಾರೆ. ಅವಾಗ ಆ ಕಡೆ ಹೋಗ್ತಾರಣ್ಣ. ಒಂದ್ ಕಡೆ ಹೊಲ ಶೆಡ್ ಕರೆಕ್ಟ್ ಮೇಂಟೈನ್ ಐತೆ ನಮ್ಗೆ. ಅಣ್ಣ ಇವ್ನ ಟಗರ್ ಮರಿಗಳು ಅಣ್ಣ 70 ಆಡ್ದಾವಣ ಅಂತ್ರಿ ನೀವು. ಇವ್ನ ಎಷ್ಟು ಮಂದಿ ಮೇಂಟೈನ್ ಮಾಡ್ತೀರಿ ನೀವು? ನಾ ಇಬ್ರು ಮಾಡ್ತೇವೆ. ಇಬ್ರಣ್ಣ? ನಮ್ಮ ಮಾವ ಇರ್ತಾನ್ರಿ, ನಾವೊಬ್ರೆ. ಒಂದ್ ಟೈಮ್ ಮಾವ ಬಂದ್ ಮುಸ್ರಾಕ್ತ, ಒಂದ್ ಟೈಮ್ ನಾ ಒಬ್ರೆ. ಇಬ್ರು ಕೂಡಿ ಇಂಜೆಕ್ಷನ್ ಮಾಡಾಕ ಅದಕ್ಕೆ ಹೇಳ್ತಾರೆ ಇಬ್ರು. ಅಣ್ಣಾರ ಸಕ್ಸಸ್ ಅಣ್ಣ ಕ್ಯಾಂಪ್ ಮರಿ ಒಳಗೈತು ಅಣ್ಣಾರ ಜವಾರಿ ಮರಿ ಒಳಗೈತಣ್ಣ? ಇಲ್ಲ ನಾ 2 ತೊಳಗ ಸಕ್ಸಸ್ ಐತನ. ಇದೊಂದ 50 ಮರಿ ಮೇಂಟೈನ್ ಮಾಡೋದು ಒಂದ, ಅವ್ 2 ರಿಂದ 3 ಮರಿ ಮೇಂಟೈನ್ ಮಾಡೋದು ಒಂದೇ. ಹಿಂಗೈತೆ ಅನ್ರದ? ಅದಕ್ಕ ಜವಾರಿ ಮರಿ ಅಂದ್ರ ಅಲ್ಲಿ ಗುಟ ಬಿಡ ಕಟ್ಟಬೇಕು. ಇದು ಫಾರಂ ಮರಿ ಅಂದ್ರೆ ಕ್ಯಾಂಪ್ ಮರಿ ಇದೆಲ್ಲ ಬಾಳ ಬೇಡಿಕೆ ಐತೆ. ಲಘು ಇಂಪ್ರೂವ್ ಐತಿ. ಇದನ್ನ 50 ಮರಿ ಮೇಂಟೈನ್ ಮಾಡೋದು ಒಂದನ, 3 ರಿಂದ 4 ಮರಿ ಮೇಂಟೈನ್ ಮಾಡೋದು ಒಂದ. ಅದಕ್ಕೆಲ್ಲ ಹಾಲ ತತ್ತಿ ಹುಳ್ಳಿ ಎಲ್ಲ ಮೇಂಟೈನ್ ವಾಕಿಂಗ್ ಕರೆಕ್ಟ್ ಇರ್ಬೇಕು. ನಮ್ಮ ತಗದಾವನಾಗ ನಿಮ್ಮ ಹೊಡ್ದಾರಣ ನಮ್ಮ ಒಂದ್ ಜವಾರಿ ಐತ್ರಣ. ನಮ್ಮ ಹೊರಗೈತಿ ಒಂದ್ ಇಲ್ಲಿದ್ರೆ 2 ಮರಿ ನಮ್ಮ. ಅನ್ನಾರ ಕುರ್ಬಾನಿ ಮರಿಗಳು ಮೇಯ್ಸ್ರ ಚಲೋನು ಅನ್ನಾರ ಇವನ್ ಮೇಯ್ಸ್ರ ಚಲೋನು? ಇಲ್ಲ ನಮ್ಮ ಶೆಡ್ಡಿಗೆ ನಮಗ ಈ ಮರಿ ಏನೈತೆ ನಾ ಸೆಟ್ ಆಗೈತಲ್ಲ. ಕುರ್ಬಾನಿ ಮೇಯ್ಸಾರ ಹೆಂಗೈತೆ ಈ ವರ್ಷ ಹಾಕಿರ ಮುಂದಿನ ವರ್ಷಕ್ಕ ಅವ್ರು ಮುಂದಿನ ವರ್ಷ ಕೊಡ್ಬೇಕೇನ. ಈಗ ಹೆಂಗೈತೆ ನಮ್ಗೆ ಕರೆಕ್ಟ್ 2 ತಿಂಗಳ ಬ್ಯಾಚ್ ದಾಟ್ಕೊ ಹೋಗಿಲ್ಲ. ಮತ್ ಕುರ್ಬಾನಿ ಒಳಗ ಒಂದೊಂದು ಬ್ಯಾಚ್ ಒಂದೊಂದು ಮಾರ್ಕೆಟಿಂಗ್ ಒಂದೊಂದು ವರ್ಷ ಫುಲ್ ಜಾಸ್ತಿ ಇರ್ತೈತಿ, ಒಂದೊಂದು ವರ್ಷ ಮಾರ್ಕೆಟ್ ಬಿದ್ದಿರ್ತೈತಿ. ನಾವಂದು ಈಗ ಹೆಂಗೈತಿ ಕರೆಕ್ಟ್ 2 ತಿಂಗಳಿಗೆ ನಾ ಚೇಂಜ್ ಮಾಡ್ಕೊಂಡು ಹೋಗ್ತೇನೆ. ಕುರ್ಬಾನಿ ಮಾರ್ಕೆಟ್ 1 ವರ್ಷ ಇದ್ದಂಗ ಮುಂದಿನ ವರ್ಷ ಇರಂಗಿಲ್ಲ, ಹಿಂದಿನ ವರ್ಷ ಇದ್ದಂಗ ಮುಂದಿನ ವರ್ಷ ಇರಂಗಿಲ್ಲ. ಆತರ ಸಮಸ್ಯೆ ಒಂದು ಬೆಳ್ತೇನೆ. ನಾವೇನ್ ಮಾಡ್ತಾನ ಕರೆಕ್ಟ್ 2 ತಿಂಗಳ ಬ್ಯಾಚನ ಕರ್ಕೊತ ಹೋಗ್ತೇವೆ ನಾವು. ಅಣ್ಣಾರ ನೀವು ಜವಾರಿ ಟಗರು ಅದಾವಣ್ಣ ನಿಮ್ಮ ಊರ, ಅದ್ರೊಳಗೆ ನೀವು ಸಕ್ಸಸ್ ಅದು ಕಂಡಿರಣ್ಣ? ಸಕ್ಸಸ್ ಕಂಡ ಸಕ್ಸಸ್ ಕೊಂಡ. ಈಗ ಒಂದು 7 ತಿಂಗಳಿಂದ 3,20,000 ಕೊಟ್ಟರು ನಾವು. ಒಂದ ಟಗರ ರೀ? ಎಟ್ಟಲ್ ಅನ್ನದ? ಎಂಟಲ್ ಇತ್ತಾನ ದೊಡ್ಡ ಸೈಜ, ಬಲ್ ಇತ್ತಾನ ಉಳಿ 3,20,000 ಕೊಟ್ಟವ್ರಿ. ಅಂದೇನ ಕಾದಾಡಕ್ ಹೋದಾರ ಕುರ್ಬಾನಿ ಹೋದಾರ? ಕಾದಾಟಕ್ಕೆ ಹೋದಾರ. ಕಾದಾಟಕ್ಕೆ 3 ಲಕ್ಷ ಕೊಟ್ಟಾರ.